ಪಿತೃಪಕ್ಷದಲ್ಲಿ ಪಿತೃಗಳು ಖುಷಿಯಾಗಿ ಅಸ್ತು ಎನ್ನಬೇಕಾ? ಹಾಗಿದ್ರೆ ಈ 6 ವಸ್ತುಗಳನ್ನು ಮನೆಗೆ ತನ್ನಿ. ಈ ವರ್ಷದ ಪಿತೃಪಕ್ಷ ಕಳೆದ ಸೆಪ್ಟೆಂಬರ್ 17ರಿಂದ ಪ್ರಾರಂಭವಾಗಿದೆ. ಈ ಮಹಾಲಯ ಪಕ್ಷದ 16 ದಿನಗಳಲ್ಲಿ ಜನರು ಯಾವುದೇ ಹೊಸ ವಸ್ತುಗಳನ್ನು ಖರೀದಿಸುವುದಿಲ್ಲ. ಏಕೆಂದರೆ ಈ ದಿನಗಳನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಶಾಸ್ತ್ರದ ಪ್ರಕಾರ ಹೊಸ ಬಟ್ಟೆ ಖರೀದಿಸುವುದನ್ನು ನಿಷೇಧಿಸಿದರೂ ಉಳಿದವುಗಳನ್ನು ಖರೀದಿಸಬಹುದು ಎಂದು ಅದು ಹೇಳುತ್ತದೆ. ಆದರೆ ನೀವು ಈ 6 ವಸ್ತುಗಳನ್ನು ಖರೀದಿಸುವುದರಿಂದ ಪೂರ್ವಜರನ್ನು ಮೆಚ್ಚಿಸಿ ಅವರ ಆಶೀರ್ವಾದ ಪಡೆಯಬಹುದು ಎಂದು ಶಾಸ್ತ್ರ ಹೇಳುತ್ತದೆ. ಮಹಾಲಯ ಪಕ್ಷ ಎಂದರೇನು? ಮಹಾಲಯ ಪಕ್ಷವು ಅಮಾವಾಸ್ಯೆಯ ಹಿಂದಿನ 14 ದಿನಗಳನ್ನು ಮಾತ್ರ ಒಳಗೊಂಡಿದೆ. ಮಹಾ ಪ್ಲಸ್ ದೇವಾಲಯ ಅಂದರೆ ಆತ್ಮಗಳು ಸೇರುವ ಸ್ಥಳ. ಅಂದರೆ ಪೂರ್ವಜರ ಆತ್ಮಗಳು ಭೂಮಿಗೆ ಬಂದು ವಿಲನವಾಗುವ ದಿನಗಳನ್ನು ಮಹಾಲಯ ಪಕ್ಷವೆಂದು ಕರೆಯುತ್ತಾರೆ. ಅವರು ಬಂದಾಗ ಅವರೆಲ್ಲರೂ ತಮ್ಮ ಕುಟುಂಬದ ಸದಸ್ಯರು, ಪರಿಚಯಸ್ಥರು ಮತ್ತು ಸ್ನೇಹಿತರೆಂದು ಭಾವಿಸುತ್ತಾರೆಯೇ? ಅವರು ಆಹಾರ ಮತ್ತು ನೀರನ್ನು ಒದಗಿಸುತ್ತಾರೆಯೇ? ಅವರು ಹಂಬಲದಿಂದ ಬರುತ್ತಾರೆ. ನಾವು ಅವರಿಗೆ ಇಷ್ಟವಾದ ಆಹಾರ ಅಥವಾ ಹಣ್ಣುಗಳನ್ನು ದಾನ ಮಾಡಿದರೆ ಅವರ ಬಾಯಾರಿಕೆ ಮತ್ತು ಹಸಿವು ನೀಗುತ್ತದೆ ಮತ್ತು ಅವರು ಸಂತೋಷದಿಂದ ಹಿಂತಿರುಗುತ್ತಾರೆ ಎಂಬ ಆಶಯವಿದೆ. ಮಹಾಲಯ ಪಕ್ಷದ ಸಮಯದಲ್ಲಿ ಖರೀದಿಸುವ 6 ವಸ್ತುಗಳು. 1. ಕಪ್ಪು ಎಳ್ಳು. ಮಹಾಲಯ ಪಕ್ಷದಲ್ಲಿ ಕಪ್ಪು ಎಳ್ಳನ್ನು ಖರೀದಿಸಬಹುದು. ಪೂರ್ವಜರಿಗೆ ತರ್ಪಣ ಬಿಡಲು ಮತ್ತು ತರ್ಪಣ ಸಮಯದಲ್ಲಿ ಕಪ್ಪು ಎಳ್ಳನ್ನು ಬಳಸುತ್ತಾರೆ. ಕಪ್ಪು ಎಳ್ಳು ವಿಷ್ಣುವಿಗೆ ಪ್ರಿಯವಾದದ್ದು. ಮಹಾಲಯ ಪಕ್ಷದಂದು ಕಪ್ಪು ಎಳ್ಳನ್ನು ದಾನ ಮಾಡುವುದರಿಂದ ಪೂರ್ವಜರು ಸಂತೋಷದಿಂದ ಇರುತ್ತಾರೆ ಎಂದು ಭಾವಿಸಲಾಗಿದೆ. 2. ಬಾರ್ಲಿ. ಮಹಾಲಯ ಪಕ್ಷದ ಸಮಯದಲ್ಲಿ ಬಾರ್ಲಿಯನ್ನು ಖರೀದಿಸಬಹುದು. ಬಾರ್ಲಿಯು ಭೂಮಿಯ ಮೇಲೆ ಉತ್ಪತ್ತಿಯಾದ ಮೊದಲ ಧಾನ್ಯವಾಗಿದೆ ಮತ್ತು ಧಾರ್ಮಿಕ ದೃಷ್ಟಿಕೋನದಿಂದ ಚಿನ್ನಕ್ಕೆ ಸಮಾನವೆಂದು ಪರಿಗಣಿಸಲಾಗಿದೆ. ಮಹಾಲಯ ಪಕ್ಷದಲ್ಲಿ ಬಾರ್ಲಿಯನ್ನು ಕೊಂಡು ದಾನ ಮಾಡಿದರೆ ಸಂಪತ್ತು ವೃದ್ಧಿಯಾಗುತ್ತದೆ. 3. ಹೊಸ ಬಟ್ಟೆ. ಮಹಾಲಯ ಪಕ್ಷದ ಸಂದರ್ಭದಲ್ಲಿ ಪೂರ್ವಜರು ತಮಗಾಗಿ ಹೊಸ ವಸ್ತ್ರಗಳನ್ನು ಖರೀದಿಸುವ ಬದಲು ಹೊಸ ವಸ್ತ್ರಗಳನ್ನು ದಾನ ಮಾಡುವ ಮೂಲಕ ಸಂತೃಪ್ತರಾಗುತ್ತಾರೆ. ಪೂರ್ವಜರಿಗೆ ಹೊಸ ಬಟ್ಟೆ ಖರೀದಿಸಬೇಕೆಂಬ ನಿಯಮವಿದೆ. ಹೊಸ ವಸ್ತ್ರವನ್ನು ಖರೀದಿಸಿದ ನಂತರ ಪೂರ್ವಜರನ್ನು ಧ್ಯಾನಿಸಿ ಮತ್ತು ಬ್ರಾಹ್ಮಣರಿಗೆ ದಾನ ಮಾಡಿ. ಇದರಿಂದ ಪೂರ್ವಜರು ಸಂತೋಷ ಮತ್ತು ಆಶೀರ್ವಾದ ಪಡೆಯುತ್ತಾರೆ ಎಂದು ನಂಬಲಾಗಿದೆ. ಇದು ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ತರುತ್ತದೆ. 4. ಅಕ್ಕಿ. ಶ್ರಾದ್ದದಲ್ಲಿ ಅಕ್ಕಿಯನ್ನು ಬಳಸುವುದರಿಂದ ನೀವು ಮಹಾಲಯ ಪಕ್ಷದ ಸಮಯದಲ್ಲಿ ಅಕ್ಕಿಯನ್ನು ಖರೀದಿಸಬಹುದು. ಅಕ್ಕಿಯನ್ನು ಬೆಳ್ಳಿಯಂತೆ ಪರಿಗಣಿಸಲಾಗುತ್ತದೆ. ಪೂರ್ವಜರನ್ನು ಧ್ಯಾನಿಸಿದ ನಂತರವೇ ಅನ್ನದಾನ ಮಾಡಿ. ಇದರಿಂದ ನಿಮ್ಮ ಸಂಪತ್ತು ಹೆಚ್ಚುತ್ತದೆ. 5. ತೈಲ. ಮಹಾಲಯ ಪಕ್ಷದ ಸಂದರ್ಭದಲ್ಲಿ ಪೂರ್ವಜರಿಗೆ ಎಣ್ಣೆಯನ್ನು ಅರ್ಪಿಸಬೇಕೆಂಬ ನಿಯಮ ಶಾಸ್ತ್ರದಲ್ಲಿದೆ. ಅದರಿಂದ ಅವರು ತೃಪ್ತರಾಗುತ್ತಾರೆ. ಎಣ್ಣೆಯನ್ನು ಖರೀದಿಸಿ ಪೂರ್ವಜರಿಗೆ ದಾನ ಮಾಡಿದರೆ ನಿಮ್ಮ ಜೀವನ ಸುಖಮಯವಾಗಿರುತ್ತದೆ. 6. ಬಿಳಿ ಹೂಗಳು. ಪೂರ್ವಜರಿಗೆ ತರ್ಪಣ ನೀಡಲು ಬಿಳಿ ಹೂಗಳನ್ನು ಬಳಸಲಾಗುತ್ತದೆ. ಬಿಳಿ ಹೂಗಳು ಪೂರ್ವಜರ ನೆಚ್ಚಿನ ಹೂಗಳು ಮತ್ತು ಶಾಂತಿ ಮತ್ತು ಸರಳತೆಯ ಸಂಕೇತವೆಂದು ಪರಿಗಣಿಸಲಾಗಿದೆ. ಪೂರ್ವಜರನ್ನು ಮೆಚ್ಚಿಸಲು ಮತ್ತು ಅವರ ಆಶೀರ್ವಾದ ಪಡೆಯಲು ಮಹಾಲಯ ಪಕ್ಷದ ಸಮಯದಲ್ಲಿ ಬಿಳಿ ಹೂಗಳನ್ನು ಖರೀದಿಸಬಹುದು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.